ತೆರೆದ ಬೋರ್ವೆಲ್ಗೆ ಸಣ್ಣ ಮಕ್ಕಳು ಬೀಳೋದು, ಅವ್ರನ್ನ ರಕ್ಷಣೆ ಮಾಡೋದು, ಈ ರೀತಿ ಹಲವು ಸುದ್ದಿಗಳನ್ನು ನಾವು ಕೇಳ್ತಿರ್ತೀವಿ. ಆಗಾಗ ಅಲ್ಲೆಲ್ಲ ನಡೀತಾನೆ ಇರುತ್ತೆ. ಆದರೆ ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನ ಕೋಡಂದೂರಲ್ಲಿ ಅಚ್ಚರಿಯ ಘಟನೆ ನಡೆದಿದೆ. ಸುಮಾರು 540 ಅಡಿ ಆಳದ ಬೋರ್ವೆಲ್ಗೆ ಬಿದ್ದಿದ್ದ ನಾಗರ ಹಾವನ್ನು ಸತತ 10 ಗಂಟೆ ಕಾರ್ಯಾಚರಣೆ ಮಾಡಿ ರಕ್ಷಿಸಲಾಗಿದೆ. ಜನನಿಬಿಡ ಮುಖ್ಯ ರಸ್ತೆಯನ್ನು ದಾಟುವ ವೇಳೆ ಹಾವು ಬೋರ್ವೆಲ್ ಪೈಪು ಅಲ್ಲಿ ಬಿದ್ದಿತ್ತು. ಅದನ್ನು ಮುಚ್ಚದೆ ತೆರೆದಿತ್ತದನ್ನ. ಹಾಗಾಗಿ ಆ ಬೋರ್ವೆಲ್ ಏನು ಮಾಡಿತ್ತಲ್ಲ, ಆ ಪೈಪ್ ಅದರೊಳಗೆ ಬಿದ್ದಿತ್ತು. ಇದಕ್ಕೆ ಕಾರಣ ಮುಚ್ಚದೆ ತೆರೆದಿದ್ದ ಬೋರ್ವೆಲ್. ಹಾವು ಬೋರ್ವೆಲ್ಗೆ ಬೀಳುವ ದೃಶ್ಯ CCTVಯಲ್ಲಿ ಸೆರೆಯಾಗಿತ್ತು. ಈ ದೃಶ್ಯದಿಂದ ಸ್ಥಳೀಯರು ಆತಂಕಕ್ಕೀಡಾಗಿದ್ದರು. ಹಾವನ್ನು ಹೊರತೆಗೆಯಕ್ಕೆ ಸ್ಥಳೀಯರು ಕೈ ಹಾಕಿದರು. ಆದರೆ ಈ ಪ್ರಯತ್ನ ವಿಫಲ ಆಗಿತ್ತು. ಹಾವು ಜೀವಂತವಾಗಿರೋದನ್ನು ಖಚಿತಪಡಿಸಿಕೊಳ್ಳೋಕ್ಕೆ ಬೋರ್ವೆಲ್ ಹಗ್ಗದ ಮೂಲಕ ಕ್ಯಾಮ್ರಾ ಬಿಟ್ಟಿದ್ರು. ನಂತರ 4 ದಿನಗಳ ಕಾಲ ಸತತ ಪರಿಶ್ರಮ ಪಟ್ಟು ಮತ್ತೊಮ್ಮೆ ವಿಫಲ ಆಗಿದ್ದರು. ಹಾವಿನ ರಕ್ಷಣೆಗೆ ತೀವ್ರ ತಲೆ ಕೆಡಿಸಿಕೊಂಡಿದ್ದ ಗ್ರಾಮಸ್ಥರು ಅರಣ್ಯ ಇಲಾಖೆ ಮತ್ತು ಆಗುಂಬೆ ಮಳೆಕಾಡು ಸಂಶೋಧನಾ ಕೇಂದ್ರದ ಮೊರೆ ಹೋಗಿದ್ದರು. ನಂತರ ಕ್ಷೇತ್ರ ನಿರ್ದೇಶಕ ಅಜಯಗಿರಿ ನೇತೃತ್ವದಲ್ಲಿ ARRS ತಂಡ ಸ್ಥಳೀಯರ ಸಹಾಯದಿಂದ ಸುಮಾರು 10 ಗಂಟೆಗಳ ಕಾಲ ಸೂಕ್ಷ್ಮ ಕಾರ್ಯಾಚರಣೆ ನಡೆಸಿ ಹಾವಿಗೆ ಯಾವುದೇ ಹಾನಿಯಾಗದಂತೆ ಹೊರತೆಗೆದಿದ್ದಾರೆ. ಇದೊಂದು ಬಹಳ ಅಪರೂಪದ ವಿದ್ಯಮಾನ, ಇದು ಅಪರೂಪದ ದೃಶ್ಯ. ಇದು ಹಾವಿನ ರಕ್ಷಣೆಗೆ ನಿರಂತರವಾಗಿ ಕೆಲಸ ಮಾಡಿ ಪ್ರಯತ್ನ ಮಾಡಿದೆಯಲ್ಲ, ಇದೊಂದು ಅಪರೂಪ. ಹಾವು ಗುರುತಿಸೋಕೆ, ಅದು ಜೀವಂತವಾಗಿದೆಯೋ ಇಲ್ವೋ ಅಂತ ಗುರುತಿಸೋಕೆ ಕೊಳವೆ ಬಾವಿಯಲ್ಲಿ ಪೈಪ್ ಮೂಲಕ ಕ್ಯಾಮೆರಾ ಇಡಿಸಲಾಗಿತ್ತು. 240 ಅಡಿ ಆಳದಲ್ಲಿ ನಾಗರ ಹಾವು ಪತ್ತೆಯಾಗಿತ್ತು. ಕೊಳವೆ ಬಾವಿಯಿಂದ ಎಲ್ಲ PVC ಪೈಪ್ಗಳನ್ನು ಹೊರತೆಗೆಯಲಾಗಿತ್ತು. ಅಂತಿಮವಾಗಿ ತಂಡವು ಹಾವಿಗೆ ಕೊಕ್ಕೆ ಹಾಕುವಲ್ಲಿ ಯಶಸ್ವಿಯಾಯಿತು. ರಕ್ಷಣೆಯ ನಂತರ ಹಾವನ್ನು ಪುನಃ ಕಾಡಿಗೆ ಬಿಟ್ಟಿದ್ದಾರೆ. ಅದೇನೇ ಇದ್ರೂ ಮೂಕ ಪ್ರಾಣಿಯ ರೋಧನೆಗೆ ಸ್ಥಳೀಯರ ಸಹಕಾರದಿಂದ ಒಂದು ಜೀವ ಉಳಿದಿದೆ. ಆದರೆ ಇದೊಂದು ಬಹಳ ವಿಶೇಷವಾದ ಅಪರೂಪವಾದ ವಿದ್ಯಮಾನ. ಕೊಳವೆ ಬಾವಿಗೆ ಬಿದ್ದಂಥ ಸಣ್ಣ ಮಕ್ಕಳನ್ನು ರಕ್ಷಣೆ ಮಾಡಲಿಕ್ಕೆ ಸರ್ಕಾರವೇ ಮುಂದೆ ನಿಂತು ಹಲವು ಕಾರ್ಯಾಚರಣೆಗಳನ್ನು ಮಾಡಿದ್ದನ್ನು ನೋಡಿದ್ದೇವೆ. ಆದರೆ ಒಂದು ಕೊಳವೆ ಬಾವಿಗೆ ಬಿದ್ದಂಥ ಹಾವನ್ನು ರಕ್ಷಣೆ ಮಾಡೋದಕ್ಕೆ ಈ ಸ್ಥಳೀಯರು ಬಂದಿದ್ದಾರೆ, ಜೊತೆಗೆ ತಜ್ಞರು ಸಹ ಕೈ ಜೋಡಿಸಿದ್ದಾರೆ. ಹಾವು ಜೀವಂತವಾಗಿ ಹೊರಗೆ ಬಂದಿದೆ. ಅದನ್ನು ಕಾಡಿಗೆ ಬಿಡಲಾಗಿದೆ. ಸರಿಸುಮಾರು ಒಂದು 5 ದಿನಗಳ ನಂತರ ಆ ಹಾವನ್ನು ಹೊರಗೆ ತೆಗೆಯಲಾಗಿದೆ.